ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಏನಪ್ಪ ಇವತ್ತಿನ ಒಂದು ವೀಡಿಯೋ ಅಂತೇಳಿ ನೀವು ಆಲ್ರೆಡಿ ತಮ್ಮೇಲಲ್ಲಿ ನೋಡಿರ್ತೀರಾ. ಓಕೆ, ನಾನು ಇವಾಗ ಮತ್ತೆ ಹೇಳಿ ರಿಪೀಟ್ ಮಾಡಿ ಲೇಟ್ ಮಾಡೋಕ್ಕೆ ಹೋಗಲ್ಲ. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ಏನಪ್ಪ ಅಂತಂದರೆ, ನಾನು ಯಾವ ಥರ ಎದೆ ಹಾಲನ್ನ ನನ್ನ ಮಗಳಿಗೆ ಕುಡಿಸೋದನ್ನು ಸ್ಟಾಪ್ ಮಾಡಿದೆ 3 ಡೇಸಲ್ಲಿ, ಮತ್ತು ಅದಕ್ಕೆ ಹೋಮ್ ರೆಮಿಡೀಸ್ ಯಾವ ಥರ ಮಾಡಿದೆ, ಇನ್ನೂ ನಾನು ಯಾವ್ಯಾವ ಮಿಸ್ಟೇಕ್ನ ಮಾಡಿದೆ ಆ ಟೈಮಲ್ಲಿ, ಮತ್ತು ಎಷ್ಟು ತಿಂಗಳಿಗೆ ನನ್ನ ಮಗಳಿಗೆ ಇದೆಲ್ಲ ಸ್ಟಾಪ್ ಮಾಡಿದ್ದೀನಿ, ಅದೆಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಮೊದಲನೇದಾಗಿ ಯಾವ ತಿಂಗಳಲ್ಲಿ ಎಷ್ಟು ವರ್ಷ ಮಕ್ಕಳಿಗೆ ಹಾಲು ಕುಡಿಸ್ಬೇಕು ಅಂತಂದರೆ, ಮಕ್ಕಳಿಗೆ 2 ಇಯರ್ವರೆಗೂ ನಾವು ಕಂಪ್ಲೀಟಾಗಿ ನಮ್ಮ ಮಗು ತುಂಬ ಆರೋಗ್ಯವಾಗಿ ದಷ್ಟಪುಷ್ಟವಾಗಿರಬೇಕು ಅಂತ ಹೇಳಿದರೆ ನಮ್ಮ ಮಕ್ಕಳಿಗೆ ನಾವು ಒಂದು 2 ಇಯರ್ವರೆಗೂ ನಾವು ಎದೆ ಹಾಲು ಕುಡಿಸೋದನ್ನು ಕುಡಿಸ್ಬೇಕು. ಮತ್ತು ನಾನು ನನ್ನ ಮಗಳಿಗೆ 1 ಇಯರು 3 ಮಂತ್ಸಿಗೆ ನಾನು ಎದೆ ಹಾಲು ಕುಡಿಸೋದನ್ನು ಸ್ಟಾಪ್ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿದೆ. ಬಟ್ ಅದು 1 ಇಯರು 3 ಮಂತ್ಸಿಗೆ ಎದೆ ಹಾಲು ಬಿಡ್ಸೋಕ್ಕಾಗಲಿಲ್ಲ. ಏನಕ್ಕೆ ಇಷ್ಟು ಬೇಗ ನಾನು ಅಂದ್ಕೊಂಡಿದ್ದೆ 2 ಇಯರ್ವರೆಗೂನಾದರೂ ನನ್ನ ಮಗಳಿಗೆ ನಾನು ಬ್ರೆಸ್ಟ್ ಫೀಡ್ ಮಾಡಬೇಕು ಅಂತ ಹೇಳಿ. ಬಟ್ ಆಮೇಲೆ ನಾನು ತಿರ್ಗಾ ಕನ್ಸೀವ್ ಆಗಿರೋದ್ರಿಂದ ಎದೆ ಹಾಲು ಇವಾಗೇ ಸ್ಟಾಪ್ ಮಾಡೋಣ, ಮತ್ತು ಮುಂದೆ ಮಗುಗೆ ಹೇಳ್ತಾರೆ ದೊಡ್ಡವರು, ಸ್ವಲ್ಪ ಇವಾಗೇ ಬಿಡಿಸ್ಬಿಡ್ರಿ, ಇಲ್ಲಾಂದರೆ ಮತ್ತೆ ಮಗುಗೆ ಹುಷಾರು ತಪ್ಪುತ್ತೆ, ಮತ್ತು ಮಗುಗೆ ಬೆಳವಣಿಗೆ ಪ್ರಾಬ್ಲಮ್ ಆಗುತ್ತೆ, ಹಂಗೆ ಹಿಂಗೆ ಅಂತ ಏನೇನೋ ಹೇಳಿದ್ರು. ಹಾಗಾಗಿ ನಾನು ಎದೆ ಹಾಲನ್ನ ಸ್ಟಾಪ್ ಮಾಡೋಣ ಅಂತ ಹೇಳಿ ಒಂದು 1 ಇಯರು 3 ಮಂತ್ಸಿಗೆ ನಾನು ಕನ್ಸೀವ್ ಆಗಿದ ತಕ್ಷಣ ಗೊತ್ತಾಗಿದ್ದ ತಕ್ಷಣ ಸ್ಟಾರ್ಟ್ ಮಾಡಿದ್ದೆ. ಯಾರೆಲ್ಲ ಏನೇನು ಟಿಪ್ಸ್ ಹೇಳ್ತಾರೆ ಅದನ್ನೆಲ್ಲ ನಾನು ಫಾಲೋ ಮಾಡಿದೆ. ಫಸ್ಟು ಎಲ್ಲರೂ ಹೇಳ್ತಾರೆ, ನೀನು ಸ್ವಲ್ಪ ದಿವಸ ಮಗುನ 2 ಡೇಸ್ 3 ಡೇಸ್ ಎಲ್ಲನ ಬಿಟ್ಟರೆ ಆರಾಮಾಗಿ ಮಗು ನೆನಪು ಹೋಗಿಬಿಡ್ತೈತೆ ಹಾಲು ಕುಡಿಯೋದು, ಹಾಗಾಗಿ ಆ ಥರ ನೀವು ಮಾಡು ಅಂತ ಹೇಳಿದ್ರು. ಬಟ್ ನಾನು ಅದೇ ಥರ ಅವಾಗ ಊರಲ್ಲಿದ್ದೆ. ಆ ಟೈಮಲ್ಲಿ ನಮ್ಮ ಮಧ್ಯಾಹ್ನ ಎಲ್ಲ ನಮ್ಮ ಅಪ್ಪ ಹತ್ರ ಬೆಳಗ್ಗೆನೇ ಕಳಿಸೋದು, ಆಮೇಲೆ ಮಧ್ಯಾಹ್ನ ಕರ್ಕೊಂಡು ಬರೋದು, ಆವಾಗ ಬರೀ ಊಟ ತಿನ್ನಿಸೋದು, ಎದೆ ಹಾಲು ಸ್ಟಾಪ್ ಮಾಡೋದು ಮಾಡಿದ್ದೀನಿ ಅಂತ ಹೇಳಿ ಮಗುಗೇನೆ ನಾನು ಹೇಳ್ತಾಯಿದ್ದೆ, ಇವಾಗ ಕುಡಿಬಾರ್ದಮ್ಮ ನೀನು, ಈ ಥರ ಎಲ್ಲ ಹೇಳೋದ್ರಿಂದ ಅವ್ರಿಗೂ ಸ್ವಲ್ಪ ಗೊತ್ತಾಗುತ್ತೆ. ಬಟ್ ನನ್ನ ಮಗಳು ಯಾವ ಥರ ಅಂತಂದರೆ, ಅವಳಿಗೆ ನಾವು ಏನೇ ಹೋಮ್ ರೆಮಿಡೀಸ್ ನಾವು ಏನೇ ಮಾಡಿದ್ರೂ ಗೊತ್ತಾಗ್ಬಿಡೋದು. ಸ್ವಲ್ಪ ಅವಳು ಸಿಕ್ಕಾಪಟ್ಟೆ ಶಾರ್ಪು, ಹಾಗಾಗಿ ಎಲ್ಲ ಗೊತ್ತಾಗ್ಬಿಡ್ತೈತೆ. ಫಸ್ಟ್ ಹಾಗೆ ಅಂದ್ಕೊಂಡೆ ನಾನು ಅವಳನ್ನ ದೂರ ಅವಾಯ್ಡ್ ಮಾಡಿದ್ರೆ ಅವಳು ಬಿಟ್ಬಿಡ್ತಾಳೆ ಅಂತ. ಬಟ್ ಆ ಥರ ನಾನು ಮಾಡಿರೋದ್ರಿಂದ ಅವಳಿಗೆ ಫುಲ್ ಜ್ವರ ಬಂದು ಸ್ವಲ್ಪ ಹೆಲ್ತ್ ಇಶ್ಯೂ ಆಗೋಕ್ಕೆ ಸ್ಟಾರ್ಟ್ ಆಯಿತು. ನಾವು ಅದಕ್ಕೇ ಮಕ್ಕಳನ್ನ ನಮ್ಮಿಂದ ದೂರ ಮಾಡಿ ಹಾಲು ಬಿಡಿಸೋದು ಅದು ಒಂದು ದೊಡ್ಡ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ಮಕ್ಕಳಿಗೆ ಒಂಥರ ಏನಂದರೆ ಅನ್ಕಂಫರ್ಟ್ ಫೀಲ್ ಆಗೋದು, ತಾಯಿ ಇಲ್ದಿರೋ ಎದೆ ಹಾಲು ಬಿಡಿಸೋದು ತುಂಬಾ ಕಷ್ಟ. ಮಗುಗೆ ತಾಯಿಗೆ ಎದೆ ಹಾಲು ಬಿಡಿಸೋದ್ರಲ್ಲಿ ಹೆವಿ ಕಷ್ಟ ಆಗುತ್ತೆ, ತುಂಬ ಅಂದರೆ ಬೇಜಾರಾಗುತ್ತೆ. ಇಷ್ಟು ಚಿಕ್ಕ ಮಗುಗೆ ಎದೆ ಹಾಲು ಬಿಡಿಸೋದಾ, ಇಷ್ಟು ಅಳ್ತಿದೆ ಮಗು, ಯಾವ ಥರ ನಾವು ಸುಮ್ಮನೆ ಇರೋದು ಅಂತ ಕೂಡ ನಮಗೊಂದು ಸತಿ ಅನಿಸುತ್ತೆ. ಬಟ್ ನಾನು ಅದೊಂದು ಮಿಸ್ಟೇಕ್ನ ಮಾಡಿದೆ. ಆ ಟೈಮಲ್ಲಿ ಅವಳಿಗೆ ಫುಲ್ಲು ಜ್ವರ ಬಂದು ಹುಷಾರಿಲ್ಲಿರೋ ಥರ ಆಯಿತು. ಆಮೇಲೆ ನಾನು ತಿರ್ಗಾ ಸರಿ ಎದೆ ಹಾಲು ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ತಿರ್ಗಾ ಒನ್ ಮಂತೂ ನಾನು ಸ್ಟಾರ್ಟ್ ಮಾಡಿದೆ. 1 ಮಂತ್ವರೆಗೂ ನಾನು ಮತ್ತೆ ಹಾಲು ಕುಡ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೆ 3 ಮಂತ್ಸ್ ಕಂಪ್ಲೀಟ್ ಆಗೋವರೆಗೂ ನನಗೂ 3 ಮಂತ್ಸ್ ಕಂಪ್ಲೀಟ್ ಆಗೋವರೆಗೂ ಅವಳಿಗೆ ಎದೆ ಹಾಲು ಕುಡ್ಸೋಣ ಅಂತ ಹೇಳಿ ಮತ್ತು ನಮ್ಮ ಮನೇಲೆಲ್ಲ ಹೇಳ್ತಾಯಿದ್ರು 7 ಮಂತ್ವರೆಗೂ ಕುಡಿಸ್ಬೋದು, ಏನಿಲ್ಲ, ಏನು ಪ್ರಾಬ್ಲಮ್ ಆಗೋಲ್ಲ ಅಂತ ಹೇಳಿ. ಬಟ್ ನನಗೆ ಅನ್ಕಂಫರ್ಟ್ ಫೀಲ್ ಆಗ್ತಿರೋದ್ರಿಂದ ನಾನು ಬೇಗ ಬಿಡಿಸ್ಬಿಡೋಣ, ಇವಾಗಿಂದ ನಾನು ಸ್ಟಾರ್ಟ್ ಮಾಡಿದ್ರೆ ಅಷ್ಟು ದಿವಸದವರೆಗೂ ಅವಳಿಗೆ ಬಿಟ್ಬಿಡ್ತಾಳೆ ಅಂತ ಅಂದ್ಕೊಂಡೆ. ಆಮೇಲೆ ಹೋಮ್ ರೆಮಿಡೀಸ್ ಸ್ಟಾರ್ಟ್ ಮಾಡಿದೆ. ಯಾವ ಥರ ಫಸ್ಟ್ ನಾನು ಹೋಮ್ ರೆಮಿಡೀಸ್ ಸ್ಟಾರ್ಟ್ ಮಾಡಿದ್ದಂತಂದರೆ, ವಿಕ್ಸ್ ಹಚ್ಚೋಣ ಅಂತ ಹೇಳಿ ಎಲ್ಲರೂ ಹೇಳಿದರು, ವಿಕ್ಸ್ ಹಚ್ಚು ಆಮೇಲೆ ಬಿಟ್ಬಿಡ್ತಾರೆ ಅಂತ. ವಿಕ್ಸ್ ಹಚ್ಚಿದೆ. ಆವಾಗ ನನ್ನ ಮಗಳು ಸ್ವಲ್ಪ ಬಂದಿದ ತಕ್ಷಣ ಬಾಯಿ ಉರಿದಿದ ತಕ್ಷಣ ಬಿಡೋಳು. ಆಮೇಲೆ ಇನ್ನೂ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಅದೇ ಏನೂ ಆಗೋಲ್ಲ, ಸ್ವಲ್ಪ ಹೊತ್ತಂಗೆ ಆಗುತ್ತೆ, ಆಮೇಲೆ ಏನೂ ಆಗೋಲ್ಲ ಅಂತ ಹೇಳಿ ಅವಳಿಗೆ ಗೊತ್ತಾಗಿತ್ತು. ಮತ್ತು ಅದಕ್ಕೂ ವಿಕ್ಸ್ಗೂ ಅವಳು ಬಿಟ್ಟಿಲ್ಲ, ವಿಕ್ಸ್ಗೂ ಅವಳು ಜಗ್ಲಿಲ್ಲ. ಆಮೇಲೆ ತಿರ್ಗಾ ಮತ್ತು ನಮ್ಮ ದೊಡ್ಡಮ್ಮ ಹೇಳಿದರು, ಸ್ವಲ್ಪ ಕುಂಕುಮ ಹಚ್ಚು ಆಮೇಲೆ ಬಿಟ್ಬಿಡ್ತಾರೆ ಅಂತ ಹೇಳಿ. ಆಮೇಲೆ ಅದನ್ನೂ ಮಾಡಿದೆ, ಅದಕ್ಕೂ ನನ್ನ ಮಗಳು ಜಗ್ಗಿಲ್ಲ. ಆಮೇಲೆ ಬೇವಿನ ಎಲೆ ಜಜ್ಜಿ ಅದರ ರಸ ಹಚ್ಚು ಅಂತ ಹೇಳಿದರು, ಆಮೇಲೆ ಅದನ್ನು ಮಾಡಿದೆ. ಬಟ್ ನನ್ನ ಮಗಳು ಎಷ್ಟು ಶಾರ್ಪ್ ಅಂತಂದರೆ, ನಾನು ಹಚ್ಚಿರೋದನ್ನು ಕೈಯಿಂದ ಒರೆಸಿ ಕುಡಿಯೋಷ್ಟು ಶಾರ್ಪ್ ಆಗಿದ್ಲು. ಅವಳಿಗೆ ಗೊತ್ತಾಗ್ತಿತ್ತು, ಓಕೆ ಏನೋ ನಮ್ಮ ಅಮ್ಮ ಹಚ್ಚಿದ್ದಾಳೆ, ನಾನು ಅದನ್ನು ಒರೆಸಿದ್ರೆ ಅದು ಏನೂ ಕೈ ಆಗಲ್ಲ ಅಂತ ಹೇಳಿ ಎಲ್ಲ ಗೊತ್ತಾಗ್ತಾಯಿತ್ತು. ಅವಳಿಗೆ ಕೈ ಅಂದ್ರೇ ಸ್ವಲ್ಪ ತಿಂತಾನೆ ಇದ್ಲು. ಅವಳು ಬೇವಿನಕಾಯಿ
ಬೇವಿನ ಎಲೆ ಎಲ್ಲ ಅದು ಬಾಯಲ್ಲಿ ಇಕ್ಕಿದ್ರೆ ಎಲ್ಲರೂ ಕೈ ಅಂತ ಹೋಗಿದ್ರೆ ಅವಳು ಸುಮ್ಮನೆ ಇರ್ತಾಯಿದ್ಲು, ಅದರ ರಸ ಎಲ್ಲ ಇದು ಮಾಡಿದ್ರು. ಬಟ್ ಅದಕ್ಕೂ ಜಗ್ಗಿಲ್ಲ, ಇನ್ನೇನು ಮಾಡೋಣ ಅಂಥೇಳಿ. ಬಟ್ ನಾನು ಸರಿ ಓಕೆ, ಇವಾಗ ಹಸು ಆದರೆ ತಾನೇ ಅವಳು ನನ್ನ ಹತ್ರ ಬರ್ತಾಳೆ. ಹಸಿವೆ ಆಗದಿರೋಂಗೆ ಅವಳಿಗೆ ಹಸು ಆದಾಗೆಲ್ಲ ನಾನು ಮನೇಲಿ ನಾನು ವೆರೈಟಿ ಮಾಡಿಕೊಡೋಣ ಅಂತ ಹೇಳಿ ಸರ್ಲಾಕ್ ಕೂಡ ತರಿಸ್ದೆ. ಆಮೇಲೆ ಎಲ್ಲ ಥರ ಟ್ರೈ ಮಾಡಿ ತಿನ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ಅವಳಿಗೆ ಬರೀ ಊಟನೇ ತಿನ್ನಿಸಿ ನಾವು ಎದೆ ಹಾಲು ಸ್ಟಾಪ್ ಮಾಡ್ತೀವಿ ಅಂತಂದರೆ ಅದಾಗಲ್ಲ. ಆಮೇಲೆ ನಾನು ಈ ಥರ ನಮ್ಮ ತಂಗಿ ಮಗುಗೂ ನನ್ನ ಮಗುಗೂ ಒಂದು 2 ಮಂತ್ಸ್ ಅಷ್ಟೇ ಡಿಫ್ರೆನ್ಸು. ಅವಳು ಪ್ರೆಗ್ನೆಂಟ್ ಇರೋದ್ರಿಂದ ಒಂದು ವೀಕಲ್ಲೇ ಅವರು ನಮ್ಮ ತಂಗಿ ಮಗು ಹಾಲು ಕುಡಿಯೋದನ್ನು ಬಿಟ್ಟಿದೆ ಅಂತ ಹೇಳಿದ್ರು. ಹಾಗಾಗಿ ಯಾವ ಥರ ಬಿಟ್ಟಿದ್ದೀಯಾ ಅಂತ ಕೇಳಿದಾಗ ಅವಳೊಂದು ಬೆಸ್ಟ್ ಏನಪ್ಪ ಅಂತಂದರೆ ನಂಗೆ ಒಳ್ಳೆ ಮಾಹಿತಿನೇ ಹೇಳಿದ್ಲು. ಅದನ್ನು ನಾನು ಇವಾಗ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಯಾರ್ಯಾರು ಹೋಮ್ ರೆಮಿಡೀಸ್ ಎಲ್ಲ ಮಾಡಿ ಮತ್ತು ತಿರ್ಗಾ ಮಗು ಹಾಲು ಬಿಡದಿರೇ ಹಾಲು ಕುಡಿತಾ ಇದೆ, ಹೋಮ್ ರೆಮಿಡೀಸಿಗೆಲ್ಲ ಜಗ್ಗೇ ಇಲ್ಲ ಮಗು ಅಂತಂದರೆ ಇದೊಂದು ನಿಮ್ಗೆ ಒಳ್ಳೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ನಾನು ಈ ಒಂದು ಶೇರ್ ಮಾಡ್ತಾಯಿದ್ದೀನಿ. ನಾನು ಕೇಳಿದವಳನ್ನ ಅವಳು ಪ್ರೆಗ್ನೆಂಟ್ ಇರೋದ್ರಿಂದ ಆಸ್ಪತ್ರೆಗೆ ಯಾವ ಥರ ಇದೆ ಹಾಲು ಸ್ಟಾಪ್ ಮಾಡಬೇಕು ಅಂತಂದಾಗ ಅವ್ರಿಗೊಂದು ಏನಂತಂದರೆ ಈ ಥರದ್ದೊಂದು ಇದು ನೇರ್ ಪಾಲಿಸ್ ಥರ ಇದೆ, ಇದನ್ನು ಎದೆ ಬಗ್ಗೆ ಹಚ್ಚಿದ್ರೆ ಇದು ಬೇವಿನ ಎಲೆ ಮತ್ತು ಅದರ ಬೀಜದಿಂದ ಏನೋ ಮಾಡಿರೋದಿದೆ. ನಾನು ಇದನ್ನು ಸರ್ಚ್ ಮಾಡಿ ಕೂಡ ಯೂಟ್ಯೂಬಲ್ಲಿ ನೋಡಿದ್ದೀನಿ, ಅದರಿಂದ ಮಾಡಿರೋದು. ಹಾಗಾಗಿ ಇದನ್ನು ಹಚ್ಚಿದ ತಕ್ಷಣ ಆ ಮಗು ಸ್ವಲ್ಪ ವಾಮಿಟ್ ಮಾಡಿ ಆಮೇಲೆ ತಿರ್ಗಾ ಒಂದೇ ಸತಿಗೇನೆ ಮಗು ಕುಡಿದಿರ ಒನ್ ಟೈಮ್ ಆ ಥರ ಕೈ ಆಗಿರೋದ್ರಿಂದ ಕುಡ್ದೇ ಇಲ್ಲ ಅಂತ ಹೇಳ್ತು. ಹಾಗಾಗಿ ಓಕೆ, ನನಗೂ ಸ್ವಲ್ಪ ಭಯ ಆಯಿತು. ಓಕೆ, ವಾಮಿಟ್ ಆ ಟೈಮಲ್ಲೇ ನಾನು ಎದೆ ಹಾಲು ಬಿಡಿಸೋ ಟೈಮಲ್ಲೇ ನನ್ನ ಮಗಳಿಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿತ್ತು ಮತ್ತು ಅವಳಿಗೆ ಹಲ್ಲು ಬರೋಕ್ಕೆ ಸ್ಟಾರ್ಟ್ ಆಗಿತ್ತು, ಊಟ ಎಲ್ಲ ಏನೂ ಸೇರ್ತಾ ಇರಲಿಲ್ಲ. ಸರಿ ಓಕೆ, ಇವಾಗ ನಾನು ಎದೆ ಹಾಲನ್ನು ಸ್ಟಾಪ್ ಮಾಡಿಬಿಟ್ರೆ ಅವಳಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ, ಇನ್ನೂ ವೀಕ್ ಆಗಿಬಿಡ್ತಾಳೆ ಅಂತ ಹೇಳಿ ನಾನು 1 ಮಂತ್ ಮತ್ತೆ ಕಂಟಿನ್ಯೂ ಮಾಡಿದೆ ಎದೆ ಹಾಲನ್ನ. ಓಕೆ, ಇವಾಗ ಅವಳಿಗೆ 1 ಇಯರ್ ಮತ್ತು 5 ಮಂತ್ ಕಂಪ್ಲೀಟ್ ಆಗೋದಿದೆ ಇವಾಗ. ಹಾಗಾಗಿ ಇವಾಗೇ ನಾನು ಒಂದು 10 ಡೇಸ್ 1 ವೀಕಲ್ಲೇ ನನ್ನ ಮಗುಗೆ ನಾನು ಇದರಿಂದ ಎದೆ ಹಾಲನ್ನು ಕುಡಿಸೋದನ್ನು ಸ್ಟಾಪ್ ಮಾಡಿದ್ದೀನಿ. ಇದು ಏನಪ್ಪ ಅಂತಂದರೆ ಇದು ಡಾಕ್ಟರನ್ನು ಕೇಳಿ ಅವರು ಡಾಕ್ಟ್ರ್ ಹತ್ರನೇ ಈಸ್ಕೊಂಡು ಯೂಸ್ ಮಾಡಿರೋದು. ಹಾಗಾಗಿ ನಾನು ಸ್ವಲ್ಪ ಭಯಪಟ್ಟೆ, ವಾಮಿಟ್ ಎಲ್ಲ ಆಗ್ತಾಯಿದೆ ಅಂದರೆ ನನ್ನ ಮಗುಗೆ ಯಾವ ಥರ, ಇವಾಗ ಫಸ್ಟೇ ಹುಷಾರಿಲ್ಲ, ವಾಮಿಟ್ ಎಲ್ಲ ಆದರೆ ಆಮೇಲೆ ಯಾವ ಥರ ಮಾಡೋದು ಅಂತ ಹೇಳಿ. ಆಮೇಲೆ ಬಟ್ ಅವಳಿಗೆ 1 ಟೈಮ್ ಟ್ರೈ ಮಾಡು ಅಂತ ಎಲ್ಲರೂ ಹೇಳಿದರು, ಏನಾಗಲ್ಲ, ಒಂದು ಸತಿ ಟ್ರೈ ಮಾಡಿ ನೋಡು, ಮತ್ತು ಅದೇ ಅವಳಿಗೆ ಆಗಿಲ್ಲ ಅಂದರೆ ಬಿಟ್ಬಿಡು, ಮತ್ತು ಬೇರೆ ಏನಾದರೂ ಟ್ರೈ ಮಾಡೋಣ ಅಂತ ಹೇಳಿದ್ರು. ಹಾಗಾಗಿ 1 ಟೈಮ್ ನಾನು ಇದನ್ನು ಟ್ರೈ ಮಾಡಿದೆ. ಅವಳು ಒಂದೇ ಸತಿಗೇ ಬಾಯಲ್ಲಿ ಇಕ್ಕಿದ ತಕ್ಷಣವೇ ತೆಗೆದುಬಿಟ್ಲು, ಹಾಲು ಕುಡಿಲೇ ಇಲ್ಲ, ವ್ಯಾಕ್ ಅಂತ ಮಾಡಿಕೊಂಡು. ಬಟ್ ಅವಳು ವಾಮಿಟ್ ಮಾಡಲಿಲ್ಲ. ನನ್ನ ತಂಗಿ ಮಗ ಮಾತ್ರ ವಾಮಿಟ್ ಮಾಡ್ಕೊಂಡಿದ್ದೆ ಅಂತ ಹೇಳಿದರು. ಬಟ್ ಇವಳು ವಾಮಿಟೇ ಮಾಡಲಿಲ್ಲ, ಯಾಕಂದರೆ ಅವಳು ಕುಡಿಲೇ ಇಲ್ಲ. ಅದು ಬಾಯಲ್ಲಿ ಇಕ್ಕಿದ ತಕ್ಷಣ ಗೊತ್ತಾಗಿದ್ದ ತಕ್ಷಣ ಬಿಡೋಳು. ಆಮೇಲೆ ಒಂದು 2-3 ಟೈಮ್ ಒಂದು ಸ್ವಲ್ಪ ಹೊತ್ತಾದಮೇಲೆ ಇದು ಎಷ್ಟು ಕಹಿಯಾಗಿದೆ ಅಂತಂದರೆ ಇದರಲ್ಲಿ ಒಂದು ಹನಿ ಏನಾದರೂ ನಮ್ಮ ಕೈಗೆ ಬಿದ್ದರೆ ನಾವು ಎಷ್ಟು ಸೋಪ್ ಹಾಕಿ ಉಜ್ಜಿದ್ರೂ ಅದು ಹೋಗಲ್ಲ, ಬೇಗ ಹೋಗೋದೇ ಇಲ್ಲ, ಅಷ್ಟು ಕಹಿಯಾಗಿದೆ. ನಾನು ಸರಿ ಇದನ್ನು ಹಚ್ಕೊಂಡು ಆಮೇಲೆ ಇದನ್ನು ನನ್ನ ಕೈ ಮೇಲೆ ಬಿದ್ದಿರೋದಿಲ್ಲ, ಸ್ವಲ್ಪ ವಾಶ್ ಮಾಡಿ ಅನ್ನ ಕಲಸಿದ್ರೆ ಅನ್ನ ಕೂಡ ಕಹಿಯಾಗಿತ್ತು, ಅಷ್ಟೊಂದು ಕಹಿಯಾಗೈತೆ ಇದು. ಹಾಗಾಗಿ ಇದು ಒಂದು 2-3 ಡೇಸಲ್ಲೇ ನಾನು ಇದರಿಂದ ಬಿಡಿಸಿದ್ದೀನಿ. ಇದರದ್ದು ಏನಪ್ಪ ಅಂತ ಇದು ಮೆಡಿಕಲಲ್ಲಿ ಸಿಗುತ್ತೆ ಅಂದ್ಕೊಳ್ತೀನಿ. ಇದು 295 ಇದೆ, ಇಷ್ಟೇ ನೇರ್ ಪಾಲಿಸ್ ಥರ ಇದೆ. ಇದಕ್ಕೆ 295 ಇದೆ. ಇದರ ನೇಮ್ ಬಂದುಬಿಟ್ಟು ಡೆಂಟೋನಿಯಂ ಬೆಂಜೋಟ್ ಅಂತ ಇದೆ. ಇದನ್ನು ಗೊತ್ತಾಗಿಲ್ಲ ಅಂತಂದರೂ ನಾನು ಇದನ್ನು ಏನಪ್ಪ ಅಂತಂದರೆ ಆಮೇಲೆ ತಮ್ಮೇಲೆಲ್ಲ ಹಾಕಿರ್ತೀನಿ, ಮತ್ತು ನನ್ನ ಯೂಟ್ಯೂಬ್ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೂಡ ಇದರ ಹೆಸರನ್ನ ನೇಮ್ನ ಹಾಕಿರ್ತೀನಿ. ಇದನ್ನು ನೀವು ಯೂಸ್ ಮಾಡಿ ಎಲ್ಲ ಥರ ಹೋಮ್ ರೆಮಿಡೀಸನ್ನು ನಾವು ಮಾಡಿ ನಮ್ಮ ಮಗು ಹಾಲು ಬಿಟ್ಟೇ ಇಲ್ಲ ಅಂತಂದರೆ ಇದನ್ನು ನಾವು ಆರಾಮಾಗಿ ಯೂಸ್ ಮಾಡ್ಬೋದು. ಇದು ಯಾವುದು ಏನು ವಿಷಯ ಅಲ್ಲ, ಏನೂ ಅಲ್ಲ. ನಮ್ಮ 1 ಟೈಮ್ ನಾವು ಮಗುಗೆ ಟ್ರೈ ಮಾಡಿದ್ರೆ ಅದು ಯಾವ ಥರ ರಿಯಾಕ್ಷನ್ ಕೊಟ್ಟಿದೆ ಅದರ ಮೇಲೆ ನಾವು ಇದನ್ನು ಯೂಸ್ ಮಾಡ್ಬೋದು. ಇದರಿಂದ ನಾನು ಒಂದು 2-3 ಡೇಸಲ್ಲೇ ನನ್ನ ಮಗುಗೆ ಎದೆ ಹಾಲನ್ನ ಸ್ಟಾಪ್ ಮಾಡಿದ್ದೀನಿ. ಇದು 1 ಟೈಮ್ ಹಚ್ಚಿದ್ರೆ ಕೂಡ ಅದು ಒಂದು ಡೇವರೆಗೂ ಇರುತ್ತೆ ಇದ್ರ ಪವರು. ಅಲ್ಲಿವರೆಗೂ ಕುಡಿಸಿದ್ರೂ 1 ಡೇ ಫುಲ್ ಕುಡಿಸಿದ್ರೂ ಅವ್ರಿಗೆ ಕಹಿಯಾಗೇ ಇರುತ್ತೆ. ಹಾಗಾಗಿ ಇದು ತುಂಬ ಯೂಸ್ ಆಗಿದೆ. ಇದನ್ನು ನೀವು ಟ್ರೈ ಮಾಡ್ಬೋದು. ಇದರಿಂದ ನಾನು ನನ್ನ ಮಗುಗೆ ಇವಾಗ ಫುಲ್ ಕಂಪ್ಲೀಟ್ ಆಗಿದೆ ಎದೆ ಹಾಲು ಸ್ಟಾಪ್ ಮಾಡೋದನ್ನು. ಈ ಥರ ನಾನು ಫುಲ್ ಕಂಪ್ಲೀಟಾಗಿ ಬಿಡಿಸಿದ್ದೀನಿ ಒಂದು 3 ಡೇಸ್ 4 ಡೇಸಲ್ಲೇ. ಹಾಗಾಗಿ ಈ ಒಂದು ವಿಡಿಯೋ ನಿಮಗೆ ಯೂಸ್ ಆಗುತ್ತೆ, ಹೆಲ್ಪ್ ಆಗುತ್ತೆ ಅಂತ ಹೇಳಿ ಅಂದ್ಕೊಳ್ತೀನಿ. ಮತ್ತು ಇನ್ನು ಯಾರೆಲ್ಲ ನಾನೇ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಮತ್ತು ನನ್ನ ಇದೇ ಥರ ವೀಡಿಯೋಸ್ಗಾಗಿ ನನ್ನ
ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಕಾಮೆಂಟ್ ಮಾಡಿ ಶೇರ್ ಮಾಡಿ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.